ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ KPCL ಎಕ್ಸಾಮ್ ಬರೆದಿರುವಂಥ ಆಸ್ಪಿರೆಂಟ್ಸ್ ಇದ್ದಾರೆ ಅವರಿಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ KPCL 2017 ನೋಟಿಫಿಕೇಷನಲ್ಲಿ 622 ವೇಕೆನ್ಸೀಸ್ನ ನೋಟಿಫಿಕೇಷನ್ ರಿಲೀಸ್ ಮಾಡಿರ್ತಾರೆ. 622 ವೇಕೆನ್ಸೀಸ್ಗೆ. ಸೊ ಅಷ್ಟು ವೇಕೆನ್ಸೀಸಲ್ಲಿ 233 ವೇಕೆನ್ಸೀಸ್ಗೆ ಅಂದರೆ 233 ಜನ ಆಸ್ಪಿರೆಂಟ್ಸ್ಗೆ 2ನೇ ತಾರೀಕು ಏಪ್ರಿಲ್ ಇದೇ ತಿಂಗಳು ಜಾಯ್ನಿಂಗ್ ಡೇಟ್ನು ಕೊಟ್ಟಿರ್ತಾರೆ. ಅಂದರೆ ರಿಪೋರ್ಟ್ ಆಗಲಿಕ್ಕೆ. ಸೊ ರಿಪೋರ್ಟ್ ಆಗಲಿಕ್ಕೆ ಕೇಳಿರುವಂಥ ದಿನದಂದೇ ಅವರಿಗೆ ಕೌನ್ಸಿಲಿಂಗ್ನೂ ಮಾಡಿರ್ತಾರೆ. ಸೊ ಅವ್ರಿಗೆ ಬೇಕಾಗಿರುವಂಥ ಪೋಸ್ಟಿಂಗ್ನೂ ಸಿಕ್ಕಿರುತ್ತೆ. ಸಾಕಷ್ಟು ಜನ RTPS ಇರ್ಬೋದು, BTPS ಇರ್ಬೋದು, ಹಾಗೂ ಐಡಲ್ ಪವರ್ ಪ್ಲಾಂಟ್ಗಳ ಕಡೆ ಪೋಸ್ಟಿಂಗ್ ಆಗಿರುತ್ತೆ. ಸೊ ಈ 233 ಜನಗಳ ಮೇಲೆ ಇನ್ನೂ ಒಂದು 20ರಿಂದ 40 ಜನಕ್ಕೂ ಅಪಾಯಿಂಟ್ಮೆಂಟ್ ಲೆಟರ್ನ ಇಶ್ಯೂ ಮಾಡಿರ್ತಾರೆ. ಸೊ ಇನ್ನೂ ಸಾಕಷ್ಟು ಜನ ಬಾಕಿ ಇದ್ದಾರೆ. ಅವ್ರದ್ದು ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ನಡೀತಾ ಇದೆ. ಸೊ ಇದೀಗ ಸಿಂಧುತ್ವನೂ ಸಾಕಷ್ಟು ಜನದ್ದು ಕಂಪ್ಲೀಟ್ ಆಗಿ ಬಂದಿದೆ. ಸೊ ಅವ್ರದ್ದೆಲ್ಲರದು ಕಂಪ್ಲೀಟ್ ಆಗಿದ್ದ ಕೂಡಲೇ ಅವ್ರಿಗೂ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡ್ತಾರೆ, ಕೌನ್ಸಿಲಿಂಗಿಗೆ ಕರೀತಾರೆ. ಅದಾಗಿದ ನಂತರ ನಿಮ್ಮ ಪೋಸ್ಟಿಂಗ್ನು ನಿಮಗೂ ನಡೆಯುತ್ತೆ. ಸೊ ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ RTPS, BTPS ಹಾಗೂ ಅಂಬಿಕಾನಗರ, ಗೇರೋಸೊಪ್ಪ ಮತ್ತು ಹೊಸಂಗಡಿ ಇಷ್ಟು ಪವರ್ ಪ್ಲಾಂಟ್ಗಳಲ್ಲಿ ವೇಕೆನ್ಸೀಸ್ ಇರುತ್ತೆ. ಸೊ ಇಷ್ಟು ಪವರ್ ಪ್ಲಾಂಟ್ಗಳಿಗೆ ನಿಮ್ಮ ಪೋಸ್ಟಿಂಗ್ ನಡೆಯುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಅವೇರ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಈ ವಿಡಿಯೋ ನಾನು ಏನು ಮಾಡ್ತೀನಿ, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಸಾಕಷ್ಟು ಜನ ನಾನು ಪ್ರೀವಿಯಸ್ಸಾಗಿ ಅಪ್ಲೋಡ್ ಮಾಡಿರೋಂಥ ವೀಡಿಯೋಗಳ ಕಮೆಂಟ್ ಬಾಕ್ಸಲ್ಲಿ ಸರ್ ಸೆಕೆಂಡ್ ಲಿಸ್ಟ್ ಬಿಡ್ತಾರಾ, ಇಲ್ಲ ಬಿಟ್ಟರೆ ಯಾವಾಗ ಬಿಡ್ತಾರೆ, ಯಾರಿಗೆಲ್ಲ ಬರ್ಬೋದು ಚಾನ್ಸಸ್ಸು, ಯಾವ ಒಂದು ಲಿಸ್ಟ್ನ ಸೆಕೆಂಡ್ ಲಿಸ್ಟ್ ಅಂತ ಕರಿತೀವಿ ಅಂತ ಸಾಕಷ್ಟು ಜನ ಕ್ವಶನ್ಸ್ನೂ ಮಾಡಿದ್ದಾರೆ. ಹಾಗೂ ನನಗೆ ವಾಟ್ಸಪ್ ಮುಖಾಂತರ ಟೆಕ್ಸ್ಟ್ನೂ ಮಾಡಿರ್ತಾರೆ. ಸೊ ಆ ಒಂದು ಎಲ್ಲ ಡೌಟ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಆ ಒಂದು ಡೌಟ್ಸ್ನ ಒಂದು ಕ್ಲಾರಿಟಿ ವಿಡಿಯೋ ಅಂತ ನೀವು ಅಂದ್ಕೊಳ್ಬೋದು. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋದಲ್ಲಿ ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು ಅಂತಂದರೆ ಕೊನೆಯಲ್ಲಿ ಈ ವಿಡಿಯೋನ ಮರಿದಂಗೆ ಕೊನೆಯಲ್ಲಿ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಏನೇ ಅಪ್ಡೇಟ್ ಬಂದರೂ ನಾನು ನನ್ನ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಅದು KPCL ಆಗಿರ್ಬೋದು, KPTCL ಆಗಿರ್ಬೋದು, ಅಥವಾ KPSC ನೋಟಿಫಿಕೇಷನ್ ಆಗಿರ್ಬೋದು, ಅಥವಾ KEA ನೋಟಿಫಿಕೇಷನ್ ಆಗಿರ್ಬೋದು, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ನ ನೋಟಿಫಿಕೇಷನ್ಸ್ ಆಗಿರ್ಬೋದು. ಯಾವುದೇ ಥರದ ನೋಟಿಫಿಕೇಷನ್ ಬಂದರೂ ಆ ನೋಟಿಫಿಕೇಷನ್ನ ಮೊದಲ ದಿನದಿಂದ ಹಿಡಿದು, ಅಂದರೆ ನೋಟಿಫಿಕೇಷನ್ ರಿಲೀಸ್ ಆದ ದಿನದಿಂದ ಹಿಡಿದು ಕೊನೆ ಆಗೋ ತನಕ ಅದರ ಪ್ರತಿಯೊಂದು ಮಾಹಿತಿ ನನ್ನ ಚಾನಲಲ್ಲಿ ನಿಮ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಈಗ ಈ ವಿಡಿಯೋದಲ್ಲಿ ನಾನು ಏನು ಶೇರ್ ಮಾಡಬೇಕಂತ ಇದ್ದೀನಿ ಅದ್ರ ಕಡೆಗೆ ನೋಡೋಣ. ಸೊ ಯಾರೆಲ್ಲ ಇನ್ನೂ ಅಪಾಯಿಂಟ್ಮೆಂಟ್ ಲೆಟರ್ಸ್ಗಾಗಿ ವೆಯ್ಟ್ ಮಾಡ್ತೀರಾ, ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಈ ಮಂತಲ್ಲಿ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬರುತ್ತೆ. ಏನಕ್ಕಂದರೆ ಸಿಂಧುತ್ವ ಪ್ರಾಸೆಸಲ್ಲಿರೋ ಕಾರಣದಿಂದ, ಸಿಂಧುತ್ವನೇ ಟೈಮ್ ಕನ್ಸ್ಯೂಮಿಂಗ್ ಆಗಿರೋ ಕಾರಣದಿಂದ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬರೋದು ಸ್ವಲ್ಪ ಡಿಲೇ ಆಗ್ತಾಯಿದೆ. ಒಟ್ಟಾರೆ ನಿಮಗೆ ಹೇಳಬೇಕಂದ್ರೆ ಈ ಮಂತು ಅಥವಾ ನೆಕ್ಸ್ಟ್ ತಿಂಗಳೊಳಗಡೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬರುತ್ತೆ. ನಿಮಗೂ ಜಾಯ್ನಿಂಗು ಆಗಸ್ಟ್ ಬೇಗ ನಿಮಗೂ ಜಾಯ್ನಿಂಗ್ ಲೆಟರ್ಸ್ ಬರುತ್ತೆ. ಸೊ ಈಗ ಭಾಳ ಜನ ಕೇಳ್ತಿರೋದೇನು, ಸೆಕೆಂಡ್ ಲಿಸ್ಟ್ ಬರುತ್ತಾ ಇಲ್ಲ, ಅಥವಾ ಸೆಕೆಂಡ್ ಲಿಸ್ಟ್ ಯಾವ ಲಿಸ್ಟ್ನ ಸೆಕೆಂಡ್ ಲಿಸ್ಟ್ ಅಂತ ಕರಿತೀವಿ ಅಂತ ಕೇಳ್ತಾರೆ. ನೋಡಿ ಆಸ್ಪಿರೆಂಟ್ಸ್, ನಿಮಗೆ ಗೊತ್ತಿರುವಂತೆ ಮೊತ್ತ ಎಷ್ಟು ವೇಕೆನ್ಸೀಸು 622 ವೇಕೆನ್ಸೀಸ್ ಬಿಟ್ಟಿರ್ತಾರೆ. ಸೊ ಇಷ್ಟು ಜನಕ್ಕೆ ಎಷ್ಟು ಜನನ ಕಾಲ್ ಮಾಡಿರ್ತಾರೆ ಅಂತಂದರೆ 1244 ಜನ, ಅಂದರೆ 1:2 ರೇಷಿಯೋದಲ್ಲಿ ಕರೆದಿರ್ತಾರೆ. ಒಂದು ಪೋಸ್ಟ್ಗೆ ಇಬ್ಬರನ್ನ ಕರೆದಿರ್ತಾರೆ. ಸೊ 622 ಜನಕ್ಕೆ 1244 ಜನದ್ದು DV ನಡೆದಿರುತ್ತೆ. ಸೊ ಈ 1244ರಲ್ಲಿ ಕ್ಯಾಟಗರಿ ವೈಸು, ಮಾರ್ಕ್ಸ್ ವೈಸ್ನಲ್ಲಿ 1:1 ಶಾರ್ಟ್ ಲಿಸ್ಟ್ ಮಾಡಿ ಆ ಒಂದು ಆಸ್ಪಿರೆಂಟ್ಸ್ಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಕೊಡ್ತಾ ಬರ್ತಾನೂ ಇದ್ದಾರೆ. ಸೊ ಏನು ಈ 622 ಜನ ಇದ್ದಾರೆ, ಇವರಿಗೆಲ್ಲ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಆಗಿ ಅವರು ರಿಪೋರ್ಟ್ ಆಗಿದ ನಂತರ, ಅಲ್ಲಿಂದ ರಿಪೋರ್ಟ್ ಆಗಿದ್ದ 1 ತಿಂಗಳು ಅಥವಾ ಒಂದು ತಿಂಗಳಲ್ಲಿ ಆಗಲ್ಲ. ರಿಪೋರ್ಟಿಂಗ್ ಡೇಟ್ ಫಾರ್ ಎಕ್ಸಾಂಪಲ್ 2 ಏಪ್ರಿಲ್ ಕೊಟ್ಟಿದ್ರಿ ಆಸ್ಪಿರೆಂಟ್ಸ್ಗೆ 233 ಜನಕ್ಕೆ ಅಲ್ವಾ. ಸೊ 233 ಜನಕ್ಕೆ ಕೊಟ್ಟು ಇನ್ನೂ ಉಳಿಕಿರುವಂಥ ಬಾಕಿ ಇನ್ನೂ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೊಟ್ಟಿದ ನಂತರ ಓವರಾಲ್ ಆಗಿ ಎಲ್ಲರಿಗೂ ಇಶ್ಯೂ ಮಾಡಿದ ನಂತರ 2 to 4 months ಮ್ಯಾಕ್ಸಿಮಮ್ ವೆಯ್ಟ್ ಮಾಡಿ ಆವಾಗ ನಿಮಗೆ ಇನ್ನೊಂದು ಲಿಸ್ಟ್ ಬಿಡ್ತಾರೆ. ಇದು ಯಾವ ಲಿಸ್ಟು, ಎಲ್ಲಿಂದ ತೊಗೊಳ್ತಾರೆ ಅಂದರೆ, ಈ 1244ರಲ್ಲಿ ಈಗಾಗಲೇ 1:1 ಲಿಸ್ಟಲ್ಲಿ ಈ 622 ಜನ ಆಯ್ಕೆ ಆಗಿದ್ದಾರೆ. ಇವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಮಾಡ್ತಾರೆ. ಇನ್ನೂ ಬಾಕಿ ಎಷ್ಟಿದ್ದಾರೆ, 622 ಜನ ಬಾಕಿ ಇರ್ತಾರೆ. ಸೊ ಈ 622 ಜನದಲ್ಲಿ ಇಲ್ಲಿ ಯಾರು ವೆಕೇಟ್ ಆಗೋಗ್ತಾರೆ, ಇನ್ನು 2 to 4 months ವೆಯ್ಟ್ ಮಾಡಿ ನೋಡ್ತಾರೆ, ಯಾರು ಜಾಯ್ನಿಂಗ್ ಆಗಿರಲ್ಲ, ಅಥವಾ ಯಾರು ರಿಪೋರ್ಟ್ ಆಗಿರಲ್ಲ, ಅಥವಾ ಯಾರಾದರೂ ಜಾಯ್ನ್ ಆಗಿ ಬಿಟ್ಟಿರ್ತಾರೆ, ಅಥವಾ ಕೆಲವರು ಸೆಲೆಕ್ಷನ್ ಆಗಿರ್ತಾರೆ, ಜಾಯ್ನೂ ಆಗಿರ್ತಾರೆ, ಸರ್ವಿಸ್ ಕೊಡ್ತಾರೆ, ಬಟ್ ಬೇರೆ ಡಿಪಾರ್ಟ್ಮೆಂಟ್ಸಲ್ಲಿ ಜಾಬ್ ಯಾರಾಗಿರೋ ಕಾರಣದಿಂದ ಅದು ಬಿಟ್ಟು ಇನ್ನೊಂದು ಕಡೆಗೆ ಹೋಗ್ಬಿಡ್ತಾರೆ. ಸೊ ಈ ವೆಕೇಟ್ ಆಗಿರೋಂಥ ಸೀಟ್ಸ್ನಲ್ಲಿ ಯಾವ ಕ್ಯಾಟಗಿರಿಯಲ್ಲಿ ವೆಕೇಟ್ ಆಗಿರುತ್ತೆ, ಯಾವ ಕ್ಯಾಟಗಿರಿಯಲ್ಲಿ ಆಸ್ಪಿರೆಂಟು ವೆಕೇಟ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ 622ರಲ್ಲಿ ಯಾವುದೋ ಒಂದು 5 ಜನ ಆಸ್ಪಿರೆಂಟ್ಸು ಜನರಲ್ ಮೆರಿಟಲ್ಲಿ ಒಂದಿಬ್ಬರು, 2A ಕ್ಯಾಟಗಿರಿಯಲ್ಲಿ ಒಬ್ಬರು, ಹಾಗೂ 2A ಕ್ಯಾಟಗಿರಿ ರೂರಲಲ್ಲಿ ಒಬ್ಬರು, ಈ ಥರ
ಮತ್ತು ಇನ್ನೊಂದು ತೊಗೊಳ್ಳೋಣ ಎಸ್ ಸಿ ರೂರಲಲ್ಲಿ ಒಬ್ಬರು 5 ಜನ ಈ ಥರ ಬಿಟ್ಬಿಡ್ತಾರೆ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇದು EEE ಡಿಪಾರ್ಟ್ಮೆಂಟಲ್ಲಿ ಅವರು ಜಾಬ್ನ ವೆಕೇಟ್ ಮಾಡ್ಕೊಂಡು ಬಿಡ್ತಾರೆ. ಅಂದರೆ ಅವ್ರಿಗೆ ರಿಪೋರ್ಟಿಂಗ್ ಕೊಟ್ಟಿದ್ದಿನಿಂದ ಹಿಡಿದು 4 to 5 ಮಂತ್ಸ್ ಒಳಗಡೆ ಅವರು ಬಿಟ್ಬಿಡ್ತಾರೆ, ಅಥವಾ ಎಲ್ಲರಿಗೂ ಕೊಟ್ಟು 4 to 5 ಮಂತ್ಸ್ ಒಳಗಡೆ ಬಿಟ್ಬಿಡ್ತಾರೆ ಅಂತ ಇಟ್ಕೊಳ್ಳಿ. ಸೊ ಆಗ ಆ ಬಿಟ್ಟಿರೋ 5 ಜನದ ಲಿಸ್ಟನ್ನ ಮತ್ತೆ ಇನ್ನೊಂದು ಸಲ ಬಿಡ್ತಾರೆ. ಅಂದರೆ ಇದೇ ಕ್ಯಾಟಗಿರಿಯಲ್ಲಿ ಜನರಲ್ ಮೆರಿಟಲ್ಲಿ 2. ಸೊ ಜನರಲ್ ಮೆರಿಟಲ್ಲಿ ಇನ್ನು ಉಳಿಕಿರೋ 622ರಲ್ಲಿ ಸ್ಟಾರ್ಟಿಂಗಲ್ಲಿ ಜನರಲ್ ಮೆರಿಟಲ್ಲಿ ಏನಿರ್ತಾರಲ್ಲ ಅವರಿಬ್ಬರನ್ನ ಜನರಲ್ ಮೆರಿಟಲ್ಲಿ ತೊಗೊಳ್ತಾರೆ. ಅದೇ ರೀತಿಯಲ್ಲಿ 2A ಕ್ಯಾಟಗಿರಿನಲ್ಲಿ ಒಬ್ಬರು ಬಂದಿದ್ದಾರೆ, 2A ರೂರಲ್ ಒಬ್ಬರು, 2A ಕ್ಯಾಟಗಿರಿಯಲ್ಲಿ ಒಬ್ಬರು. ಸೊ 2Aನಲ್ಲಿ ಯಾರು ಇರ್ತಾರೆ ಅವ್ರಿಗೊಬ್ರಿಗೆ ಬರುತ್ತೆ, ಅದು ವುಮೆನ್ ಇದ್ದರೆ ವುಮೆನು, ಮೇಲಿದ್ದರೆ ಮೇಲು. ಅದೇ ರೀತಿಯಲ್ಲಿ 2A ರೂರಲಲ್ಲಿ ಒಂದು ಕ್ಯಾಂಡಿಡೇಟ್ ಇಲ್ಲಿಂದ ತೊಗೊಳ್ತಾರೆ, ಅದೇ ರೀತಿಯಲ್ಲಿ SC ರೂರಲಿಂದ ಇಲ್ಲಿಂದ ತೊಗೊಳ್ತಾರೆ. ಅಂದರೆ ಹೇಗೆ ಮೆರಿಟ್ ಪ್ರಕಾರನೇ ಬರ್ತಾರೆ. ಸೊ ಈ 5 ಜನದ್ದು ಒಂದು ಲಿಸ್ಟ್ನ ಮಾಡಿ ಬಿಡ್ತಾರೆ. ಇದು 1:2 ಲಿಸ್ಟ್ ಆಗೋಗುತ್ತೆ. ಏನಕ್ಕಂದರೆ ಇವರು ಎಲ್ಲಿರೋದು ಈ ಆಸ್ಪಿರೆಂಟ್ಸು 1:2 ಲಿಸ್ಟ್. ಇದೇನಂತೆಲ್ಲ ಇದು 1:1 ಲಿಸ್ಟ್ ಆದರೆ ಇದು ಇನ್ನೊಂದು ಉಳ್ಕೊಂಡ್ರೆ ಲಿಸ್ಟು 1:2 ಲಿಸ್ಟ್ ಆಗುತ್ತೆ. ಸೊ ಈ 1:2 ಲಿಸ್ಟಲ್ಲಿಂದ ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡೋದಂದ್ರೆ ಅವ್ರು ಚೂಸ್ ಮಾಡಲ್ಲ, ನಿಮ್ಮ ಮೆರಿಟ್ ಪ್ರಕಾರನೇ ಆಯ್ಕೆ ಆಗ್ತೀರಾ. ಸೊ ಆ ಒಂದು ಕ್ಯಾಂಡಿಡೇಟ್ಸ್ನ ಲಿಸ್ಟ್ ಮಾಡಿಬಿಟ್ಟು ಆ ಲಿಸ್ಟ್ನ 1:2 ಲಿಸ್ಟ್ ಅಂತ ರಿಲೀಸ್ ಮಾಡಿ ಆ ಕ್ಯಾಂಡಿಡೇಟ್ಸ್ಗೆ ಅಪಾರ್ಚುನಿಟಿ ಕೊಡ್ತಾರೆ. ಸೊ ಇದು ನಾನು ಹೇಳಿದ್ದು ನಿಮಗೆ EEEನಲ್ಲಿ 5 ವೇಕೆನ್ಸಿ ಖಾಲಿ ಆದರೆ, ಇದೇ ರೀತಿಯಲ್ಲಿ JEನಲ್ಲೂ ಖಾಲಿ ಆಗ್ಬೋದು, AEನಲ್ಲೂ ಖಾಲಿ ಆಗ್ಬೋದು. ಬರೀ ಎಲೆಕ್ಟ್ರಿಕಲ್ ಅಲ್ಲದೆ ಮೆಕ್ಯಾನಿಕಲ್ನಲ್ಲೂ ಬಿಡ್ಬೋದು, ಹಾಗೂ ಸಿವಿಲಲ್ಲೂ ಆಸ್ಪಿರೆಂಟ್ಸ್ ಬಿಡ್ಬೋದು, ಹಾಗೂ ECನಲ್ಲೂ ಬಿಡ್ಬೋದು, ಹಾಗೂ ಆಟೋಮೊಬೈಲ್ ಆಸ್ಪಿರೆಂಟ್ಸು ಬಿಡ್ಬೋದು. ಬರೀ JE ಮಾತ್ರ ಅಲ್ಲದೆ JE ಆಗಿರ್ಬೋದು, AEನೂ ಆಗಿರ್ಬೋದು. ಸೊ AEನಲ್ಲೂ ಕೂಡ ಕೆಲವರು ಬಿಡೋ ಸಾಧ್ಯತೆಗಳಿರುತ್ತೆ, ಕೆಲವರು JEನಲ್ಲಿರೋಂಥವ್ರು ಕೂಡ ಬಿಡೋ ಚಾನ್ಸಸ್ ಇರುತ್ತೆ. ಏನಕ್ಕಂದರೆ ಕೆಲವರು AE ಆಗಿರ್ತಾರೆ, JEನೂ ಆಗಿರ್ತಾರೆ. JE ಬೇಡ ಅಂತೇಳಿ AE ಜಾಯ್ನ್ ಆಗ್ತಾರೆ. ಹಾಗೂ ಕೆಲವರು AE ಆಗಿ ಶಾರ್ಟ್ ಲಿಸ್ಟ್ ಆಗಿರ್ತಾರೆ, ಬಟ್ ಅವರು ಬೇರೆ ಬೇರೆ ರೀಜನ್ಗಳಲ್ಲಿ ಸೆಟ್ಲ್ ಆಗಿರ್ತಾರೆ, ಅಥವಾ ಅವ್ರಿಗೆ ಬೇಕಾಗಿರುವಂಥ ಮನೆ ಕಡೆ ಇರುವಂಥದ್ದು, ಅಥವಾ ಅವ್ರಿಗೆ ಬೇಕಾಗಿರುವಂಥ ಪವರ್ ಪ್ಲ್ಯಾಂಟ್ ಸಿಕ್ಕಿರಲ್ಲ, ಅಥವಾ ಅವ್ರು ಈಗಾಗಲೇ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರ್ಬೋದು, ಅಥವಾ ಬೇರೆ ಗೌರ್ಮೆಂಟ್ ಜಾಬ್ಸಲ್ಲಿ ಸೆಟಲ್ ಆಗಿರ್ಬೋದು. ಸೊ ಅವರಿಗೆ ಇಲ್ಲಿ ಕೊಡ್ತಿರೋಂಥ ಸ್ಯಾಲ್ರಿ ಅಲ್ಲಿ ಕೊಡ್ತಿರೋಂಥ ಸ್ಯಾಲ್ರಿನಲ್ಲಿ ಡಿಫ್ರೆನ್ಸ್ ಇರ್ಬೋದು. ಅಂದರೆ ಸಾಕಷ್ಟು ಕಾರಣಗಳಿಂದ ಕೆಲವು ಆಸ್ಪಿರೆಂಟ್ಸು ಜಾಬ್ನ ಬೇಡ ಅಂತ ರಿಜೆಕ್ಟ್ ಮಾಡ್ಬೋದು, ಅಥವಾ ಜಾಯ್ನ್ ಆಗಿ 2-3 ತಿಂಗಳಿಗೆ ಬಿಟ್ಬಿಡ್ಬೋದು. ಈ ಬಿಡೋಂಥವ್ರು 2-3 ತಿಂಗಳು ಜಾಯ್ನ್ ಆಗಿ ಬಿಡೋಂಥವ್ರು ಎಂಥವ್ರು ಅಂದರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಸೆಲೆಕ್ಷನ್ ಆಗಿರ್ಬೋದು, ಅಥವಾ ಅವ್ರಿಗೆ ಅಲ್ಲಿ ವರ್ಕ್ ಕಲ್ಚರ್ ಅಥವಾ ಎನ್ವಿರಾನ್ಮೆಂಟ್ ಸೆಟ್ ಆಗದೆ ಇರ್ಬೋದು. ಸೊ ಈ ಥರ ಸಾಕಷ್ಟು ಕಾರಣಗಳಿರುವಂಥ ಆಸ್ಪಿರೆಂಟ್ಸು ಜಾಬಿಂದ ಕ್ವಿಟ್ ಮಾಡಿದ ನಂತರ ಆ ಕ್ವಿಟ್ ಆಗಿರೋಂಥ ವೇಕೆನ್ಸೀಸ್ನ ಮತ್ತೆ ಫಿಲ್ ಮಾಡ್ತಾರೆ ಈ 1:2 ಲಿಸ್ಟಲ್ಲಿ. ಇವುಗಳನ್ನ ಬ್ಯಾಕ್ಲಾಗ್ ಕಳಿಸಲ್ಲ, 1:2 ಲಿಸ್ಟಲ್ಲಿ ತೊಗೊಳ್ತಾರೆ. ಸೊ ಹಾಗಾಗಿ ನಿಮಗೆ ಇನ್ನೂ 1:2 ಲಿಸ್ಟ್ ಬರುವ ಸಾಧ್ಯತೆಗಳಿದೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, 1:2 ಮೆಂಬರ್ಸ್ನ ತೊಗೊಂಡಿರ್ತಾರೆ. ನೋಡಿ 622 ಇದ್ದರೆ 1244 ಜನ ತೊಗೊಂಡಿರೋದು. 1:1 ಲಿಸ್ಟಲ್ಲೂ ಇದೆ, ಹಾಗೂ 1:2 ಲಿಸ್ಟು ಇದೆ. ಇದರಲ್ಲಿ ಯಾರು ಬಿಡ್ತಾರೆ ಅವ್ರನ್ನ 1:2 ಲಿಸ್ಟಿಂದ ಫಿಲಪ್ ಮಾಡ್ಕೊಳ್ತಾರೆ. ಸೊ ಇದು ನೀವು ಬರೋದಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಆಗಿ 2 to 4 ಮಂತ್ಸ್ವರೆಗೂ ವೆಯ್ಟ್ ಮಾಡಿ. ಮ್ಯಾಕ್ಸಿಮಮ್ ಒಂದೊಂದು ಸಲ 6 ಮಂತ್ಸ್ ಕೂಡ ಆಗ್ಬೋದು, ವೆಯ್ಟ್ ಮಾಡ್ತಾಯಿರಿ. ಸೊ ನಾನು ನಿಮಗೆ ಏನೇ ಈ ಒಂದು 1:2 ಲಿಸ್ಟ್ ಬಂತು ಅಂದರೆ ಅಥವಾ ಅಪ್ಡೇಟ್ ಆಯಿತು ಅಂದರೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ನನ್ನ ಚಾನಲಲ್ಲಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಈ ಥರದ ಅಪ್ಡೇಟ್ಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಮಾಹಿತಿ ಕೊಟ್ಟಿದ್ದೀನಿ, ಈ ಮಾಹಿತಿ ಮೇಲೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಏನೇ ಕೇಳಿದಿತ್ತು ಈ KPCL ಸಂಬಂಧಪಟ್ಟದಂತಂದರೆ ಡ್ರಾಪ್ ಮಾಡಿ, ಆ ಒಂದು ಕಮೆಂಟನ್ನು ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗೂ ಇನ್ನೂ ಕೆಲವರು ಇನ್ನೊಂದು ಕ್ವಶನ್ನ ಕೇಳ್ತಾಯಿದ್ರಿ, ಸರ್ ಈ KPCL ಹೊಸ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತೇಳಿ. ನೋಡಿ ಸ್ನೇಹಿತರೆ, ಸೊ ಈಗೇನು ಇವರು ಜಾಯ್ನ್ ಆಗಿದ್ದಾರೆ, April 2ಕ್ಕೆ ಜಾಯ್ನ್ ಆಗಿರೋಂಥವ್ರು ಅಂತ ಇಟ್ಕೊಳ್ಳಿ, April 2ಗೆ ಜಾಯ್ನ್ ಆಗಿರೋರು. ಸೊ ಇಲ್ಲಿಂದ 1 ಇಯರ್ ಪ್ರೊಬೇಷನರಿ ಅಂತ ಕನ್ಸಿಡರ್ ಮಾಡಿದ್ರು. April 2, 2027ವರೆಗೂ ನಿಮ್ಗೆ ಯಾವುದೇ ಥರದ ನೋಟಿಫಿಕೇಷನ್ ಇರಲ್ಲ. ಇದು ಬರೆದಿಟ್ಕೊಂಬಿಡಿ. KPCLinದ 2027 ಏಪ್ರಿಲ್ವರೆಗೂ ಹೊಸ ನೋಟಿಫಿಕೇಷನ್ ನಿಮಗೆ ಬರಲ್ಲ. ಬಟ್ ಯಾವಾಗ ಬರ್ಬೋದು, ಇವರ ಪ್ರೊಬೇಷನರಿ ಪೀರಿಯಡ್ ಕಂಪ್ಲೀಟ್ ಆಗಿದೆ, 2 to 5 ಮಂತ್ಸ್ ವೆಯ್ಟ್ ಮಾಡಿ. ಅಂದರೆ ಏಪ್ರಿಲಿಂದ ಎಕ್ಸ್ಟ್ರಾ 5 ಮಂತ್ಸ್ ಕನ್ಸಿಡರ್ ಮಾಡಿದ್ರು. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳು ಅಥವಾ ಡಿಸೆಂಬರ್ ಇಷ್ಟರ ಒಳಗಡೆ 2027 ಮುಗಿಯೋದ್ರೊಳಗಡೆ KPCL ಹೊಸ ನೋಟಿಫಿಕೇಷನ್ ಬರುವ ಸಾಧ್ಯತೆಗಳಿದೆ. ಏನಕ್ಕಂದರೆ ಅಲ್ಲಿವರೆಗೂ ಇನ್ನೂ ಸಾಕಷ್ಟು ವೇಕೆನ್ಸೀಸ್ ಕ್ರಿಯೇಟ್ ಆಗಿರುತ್ತೆ. ಈಗಾಗಲೇ ನಿಮಗೆ ಮಿನಿಮಮ್ 400 ವೇಕೆನ್ಸೀಸು, ಮ್ಯಾಕ್ಸಿಮಮ್ 600ವರೆಗೂ ವೇಕೆನ್ಸೀಸ್ ಇದೆ. ಸೊ ಇದ್ರ ಜೊತೆಗೆ ಇನ್ನೂ ವೇಕೆನ್ಸೀಸ್ ಆ್ಯಡಪ್ ಆಗ್ಬೋದು ಇನ್ನೂ 1-1.5 ವರ್ಷದೊಳಗಡೆ. ಸೊ ಆ ಎಲ್ಲ ನೋಟಿಫಿಕೇಷನ್ಸ್ಗೆ ಆ ಎಲ್ಲ ವೇಕೆನ್ಸೀಸ್ಗೆ ಮತ್ತೊಂದು ನೋಟಿಫಿಕೇಷನ್ ಬಿಡಲೇಬೇಕು, ಬಿಡ್ತಾರೆ ಕೂಡ. ಹಾಗಾಗಿ ಯಾರೆಲ್ಲ ಈ ಅಪ್ಕಮಿಂಗ್ KPCL ನೋಟಿಫಿಕೇಷನ್ಗಾಗಿ ವೆಯ್ಟ್ ಮಾಡ್ತೀರಾ, ಪ್ರಿಪ್ರೇಷನ್ ಜಾರಿಯಲ್ಲಿರಲಿ. ಇವತ್ತೆಲ್ಲ ನಾಳೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಸೊ ಈ ಒಂದು ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ ಮಾಡದಂತೆ ಬೇರೆ ಟೆಕ್ನಿಕಲ್ ಎಕ್ಸಾಮ್ಸ್ಗೂ ಅಪ್ಲೈ ಮಾಡಿ ಪ್ರಿಪೇರ್ ಆಗ್ತಾಯಿರಿ. ಸೊ ಅದೇ
ದಾರಿಯಲ್ಲಿ ನಿಮಗೆ ಈ KPCL ನೋಟಿಫಿಕೇಷನ್ ಬರುತ್ತೆ. ಸೊ ಪ್ರಿಪರೇಷನು ಈ ಒಂದು ಎಕ್ಸಾಮ್ಗೆ ಯೂಸ್ ಆಗುತ್ತೆ. ಅದಾದ ನಂತರ ಇನ್ನೊಂದು ಕ್ವಶನ್ನ ಭಾಳ ಜನ ಕೇಳ್ತಾ ಇದ್ರಿ, ಸರ್ ನೀವು ಪ್ರೀವಿಯಸ್ ಆಗಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋದಲ್ಲಿ KPTCLಗೆ 2 ಪೇಪರ್ ಇರುವ ಸಾಧ್ಯತೆಗಳಿದೆ ಅಂತ ಹೇಳಿದ್ರಿ ಅಂತೇಳಿ. ನೋಡಿ ಸ್ನೇಹಿತರೆ, KPTCL ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ದು KPTCL ಎಕ್ಸಾಮ್ಗೂ ಪ್ರಿಪೇರ್ ಆಗ್ತಾ ಇದ್ದರೆ, ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಿಮಗೆ 100% ಮಾಡೇ ಮಾಡ್ತಾರೆ ಅಂತ ಹೇಳಿಲ್ಲ, ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ದೀನಿ. ಅಂದರೆ ಸಾಧ್ಯತೆಗಳಿದೆ, ಪಾಸಿಬಿಲಿಟೀಸ್ ಇದೆ ಅನ್ನೋದ್ರ ಬಗ್ಗೆ ಹೇಳಿರೋದು, 100% ಮಾಡ್ತಾರೆ ಅನ್ನೋದಲ್ಲ. ಬಟ್ ಏನೇ ಆಗಿರಲಿ ನೋಡಿ, ಸಾಕಷ್ಟು ಎಕ್ಸಾಮಿನೇಷನ್ ಫಾರ್ಮೇಟ್ಸು ಚೇಂಜ್ ಆಗ್ತಾಯಿದೆ. ಪ್ರೀವಿಯಸ್ ಆಗಿ KPSCಯಲ್ಲಿ ಗ್ರೂಪ್ ಸಿಯಲ್ಲಿ ಜೂನಿಯರ್ ಇಂಜಿನಿಯರಿಗೆ ಟೆಕ್ನಿಕಲ್ ಪೇಪರ್ ಇತ್ತು, ಬಟ್ ಈಗ ಕಮ್ಯುನಿಕೇಷನ್ ಪೇಪರ್ ಇಟ್ಟಿದ್ದಾರೆ. ಸೊ ಪಾಸ್ಟ್ ಒಂದು ವರ್ಷದಲ್ಲಿ ಏನು ಜೂನಿಯರ್ ಇಂಜಿನಿಯರ್ ಎಕ್ಸಾಮಿನೇಷನ್ಸ್ ನಡೆದಿದೆ, ಬರೀ BWSSB ಎಕ್ಸಾಮಿನೇಷನ್ ಮಾತ್ರ ಟೆಕ್ನಿಕಲ್ ಪೇಪರ್ ಕಂಡಕ್ಟ್ ಮಾಡಿದರು. ಅದೇ ಗ್ರೂಪ್ ಸಿ, ಅದೇ KEAದಲ್ಲಿ ಕೆಲವು ಎಕ್ಸಾಮ್ಸ್ಗೆ ಗ್ರೂಪ್ ಸಿನಲ್ಲಿ ಕಮ್ಯುನಿಕೇಷನ್ ಪೇಪರು ಕಂಡಕ್ಟ್ ಮಾಡಿದ್ದಾರೆ. ಸೊ ಈ ಒಂದು ಕಡೆಯಿಂದ ನೋಡೋದಾದರೆ KPSC ಆಗಲಿ KE ಆಗಲಿ ಏನು ಫಾರ್ಮೆಟ್ ಮಾಡ್ತಾಯಿದ್ದಾರೆ, ಮುಂದಿನ ದಿನಗಳಿಗೆ ಆ ಎಕ್ಸಾಮ್ ಫಾರ್ಮೆಟ್ ಮುಂದಿನ ದಿನಗಳಲ್ಲಿ ಬರುವಂಥ ನೋಟಿಫಿಕೇಷನ್ಸ್ಗೂ ಅಪ್ಲೈ ಮಾಡ್ಬೋದು ಟೆಕ್ನಿಕಲ್ ಎಕ್ಸಾಮ್ಸ್ಗೆ. ಸೊ ಆ ಒಂದು ಉದ್ದೇಶದಿಂದ ಯಾರೆಲ್ಲ ಬರೀ ಟೆಕ್ನಿಕಲ್ ಪೇಪರ್ ಇರುತ್ತೆ, ಸಾಕು ಟೆಕ್ನಿಕಲ್ ಪೇಪರ್ ಓದ್ಬಿಟ್ರೆ KPTCL KPCL ಆಗುತ್ತೆ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಹಿಂಬೀಳುವಂಥ ಸಾಧ್ಯತೆಗಳಿರುತ್ತೆ. ಸೊ ಬೆಟರ್ ಆದಷ್ಟು ಪ್ರಿಪೇರ್ಡ್ ಆಗಿರಿ. ಎರಡನೇ ಪೇಪರ್ ಟೆಕ್ನಿಕಲ್ ಪೇಪರ್ ಅಂತ ಇಟ್ಕೊಳ್ಳಿ, ಮೊದಲನೇ ಪೇಪರ್ GS ಪೇಪರ್ ಅಂತ ಇಟ್ಕೊಂಡೇ ಪ್ರಿಪೇರ್ ಆಗ್ತಾ ಹೋಗಿ. ಏನಕ್ಕಂದರೆ ನೀವು ನಾಳೆ ಏನಾದರೂ ನಾನು ಹೇಳಿದ್ದು ನಿಜ ಆಗ್ಬೋದು, ಆಗದೇ ಇರ್ಬೋದು, ಬಟ್ ಮುಂದಿನ ದಿನಗಳಲ್ಲಿ ಏನಾದರೂ ಇನ್ ಕೇಸ್ ಟೆಕ್ನಿಕಲ್ ಪೇಪರು ಪ್ಲಸ್ GS ಪೇಪರು ಇರುತ್ತೆ ಅಂತ ಹೇಳಿಬಿಟ್ರೆ ನೀವು GS ಪ್ರಿಪೇರ್ ಆಗಿರಲ್ಲ. ಸೊ ಆಗ ಮಾರ್ಕ್ಸ್ ಕಮ್ಮಿ ಆಗುತ್ತೆ, ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ಕಮ್ಮಿ ಆಗಿಬಿಡುತ್ತೆ. ಆ ಒಂದು ಕಾರಣದಿಂದ ಯಾರೆಲ್ಲ ಟೆಕ್ನಿಕಲ್ಗೆ ಹಾರ್ಡ್ ವರ್ಕ್ ಮಾಡ್ತಾಯಿದ್ರೆ ಆ ಟೆಕ್ನಿಕಲ್ ಪೇಪರ್ ಜೊತೆಗೆ ಎವ್ರಿ ಡೇ ಒಂದು 2 ಅವರ್ಸು ನಾನ್ ಟೆಕ್ನಿಕಲ್ ಮೇಲೂ ಸ್ಪೆಂಡ್ ಮಾಡಿ. ಸೊ ಆ ಥರ ಮಾಡಿದಾಗ ನಿಮಗೆ ಮುಂದಿನ ದಿನಗಳಲ್ಲಿ KPCL ಆಗಿರ್ಬೋದು KPTCL ಆಗಿರ್ಬೋದು ಎಕ್ಸಾಮ್ ಪ್ಯಾಟರ್ನಲ್ಲಿ ಏನಾದ್ರು ಬದಲಾವಣೆ ಆದರೆ ನಿಮ್ಮ ಪ್ರಿಪರೇಷನ್ಗೆ ಯಾವುದೇ ಥರದ ಒತ್ತಡ ಬೀಳಲ್ಲ, ಯಾವುದೇ ಥರ ಹೊಡೆತನೂ ಬೀಳಲ್ಲ. ಸೊ ನಿಮ್ಮ ಪ್ರಿಪರೇಷನ್ ಮಾಡ್ತಾ ಇರ್ತಾರೆ, ಎಕ್ಸಾಮ್ ಹೆಂಗಿದ್ರು ಕ್ಲಿಯರ್ ಮಾಡೇ ಮಾಡ್ತಾರೆ. ಸೊ ಮುಂದಿನ ದಿನಗಳಲ್ಲಿ ಅದು ಹೇಗೆ ಮಾಡಬೇಕು, ಯಾವ ಥರ ಸಬ್ಜೆಕ್ಟ್ಸ್ ಮೊದಲು ಇಟ್ಕೊಳ್ಬೇಕು, ಇನ್ ಕೇಸ್ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗದೆ ಬರೀ ಟೆಕ್ನಿಕಲ್ ಇಟ್ಟರು ನಾವು ಶಾರ್ಟ್ ಲಿಸ್ಟ್ ಆಗಬೇಕು ಅಂದರೆ ಯಾವ ಥರ ಮಾಡಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಡೀಟೇಲ್ಡಾಗಿ ಹೇಳ್ತೀನಿ. ಬಟ್ ಈಗ ಪ್ರೆಸೆಂಟಾಗಿ ಇಷ್ಟನ್ನು ತಲೆಯೊಳಗೆ ಇಟ್ಕೊಳ್ಳಿ, ಟೆಕ್ನಿಕಲ್ ಪೇಪರು GS ಪೇಪರ್ ಅಂತ ಇಟ್ಕೊಂಡು ಪ್ರಿಪೇರ್ ಆಗಿ ಬ್ಯಾಕಪ್ಗೆ ಅಷ್ಟೇ. ಓಕೆ, ಸೊ ಇನ್ನೂ ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಸೊ KPCL ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಐಡಿಯಾ ಕೊಟ್ಟಿದ್ದೀನಿ. ಎಕ್ಸಾಮ್ ಪ್ಯಾಟರ್ನು ಟೆಕ್ನಿಕಲ್ ಬರ್ಬೋದು, GS ಬರ್ಬೋದು, ಹಾಗಾಗಿ ಈಗಲಿಂದನೇ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಹೋಗಿ. ಅದಾಗಿ ನಂತರ 1:2 ಲಿಸ್ಟ್ ಎಲ್ಲಿಂದ ತೊಗೊತಾರೆ ಅನ್ನೋದ್ರ ಬಗ್ಗೆ ಹೇಳಿದೆ. ಆ 622ಕ್ಕೆ 1244 ಜನನ ಕರೆದಿರ್ತಾರೆ. ಅದರಲ್ಲಿ 1:2 622 ಮೆಂಬರ್ಸ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಇಶ್ಯೂ ಮಾಡಿ ಒಂದು 5 ಮಂತ್ಸ್ 7 ಮಂತ್ಸ್ ವೆಯ್ಟ್ ಮಾಡ್ತಾರೆ. ಜಾಯ್ನ್ ಆಗದೆ ಇರೋರು, ಬಿಟ್ಟೋಗಿರೋರು, ಆ ಒಂದು ವೆಕೇಟ್ ಆಗಿರೋಂಥ ವೇಕೆನ್ಸೀಸ್ನ 1:2 ಲಿಸ್ಟಲ್ಲಿಂದ ತೊಗೊಂಡ್ಬಿಟ್ಟು ಮತ್ತಿನ್ನೊಂದು ಲಿಸ್ಟ್ನ ಬಿಡ್ತಾರೆ. ಅದಂತೂ ನಿಜ, ಬಿಟ್ಟೇ ಬಿಡ್ತಾರೆ. ಹಾಗಾಗಿನೇ ಅವ್ರು 1:2 ಲಿಸ್ಟ್ನ ಕರೆದಿರ್ತಾರೆ. ಯಾರಾದರೂ ಬಂದು ಜಾಯ್ನ್ ಆಗದೇ ಇದ್ದರೆ ಅಥವಾ ಬಂದು ಬಿಟ್ಟರೆ ಅಂಥ ವೇಕೆನ್ಸೀಸ್ನ 1:2 ಇಂದ ಫಿಲ್ ಮಾಡೋಣ ಅಂತೇಳಿನೇ ಒಂದು ವೇಕೆನ್ಸಿಗೆ ಡಬಲ್ ಮೆಂಬರ್ಸ್ನ ಕರೆದಿರ್ತಾರೆ. ಅಂದರೆ 622 ಬದಲು 1242 ಮೆಂಬರ್ಸ್ನ 44 ಮೆಂಬರ್ಸ್ನ. ಸೊ ಅದಾಗಿನ ನಂತರ ಇಷ್ಟನ್ನು ಹೇಳಬೇಕಂತ ಅಂದ್ಕೊಂಡೆ. ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು, ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಬಿಟ್ಟಿದ್ದರೆ ಅಥವಾ ನಿಮಗೇನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನಾದರೂ KPCL ನೋಟಿಫಿಕೇಷನ್ ಬಂತಂದರೆ ಮ್ಯಾಕ್ಸಿಮಮ್ 600 ವೇಕೆನ್ಸೀಸ್ ಟು 700 ವೇಕೆನ್ಸೀಸ್ ಬರ್ಬೋದು. ಅದಾಗಿ ನಂತರ ಇದು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು 2027 ಎಂಡಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ 2028 ಮಿಡ್ಡಲ್ಲಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದು. 2027 ಅಂತ ನಾನು ಅಂದ್ಕೊಂಡಿದ್ದೀನಿ, ನೋಡೋಣ. ಅದಾಗಿ ನಂತರ ಈ 1:2 ಲಿಸ್ಟಲ್ಲಿ ಏನಂತ ಇದೆ, ಈ 1:2 ಲಿಸ್ಟು ನೀವು ಮ್ಯಾಕ್ಸಿಮಮ್ ಅಂದರೆ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಏಪ್ರಿಲ್ ಕೊಟ್ಟಿರೋದು. ಸೊ ಆಲ್ಮೋಸ್ಟ್ ಆಗಸ್ಟ್ವರೆಗೆ ವೆಯ್ಟ್ ಮಾಡಿ, ಆಗಸ್ಟ್ ಒಳಗಡೆ 1:2 ಲಿಸ್ಟ್ ಬರುವ ಸಾಧ್ಯತೆಗಳಿರುತ್ತೆ. ಸೊ ಅಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡ್ತಾರೆ. ಅದ್ರ ಬಗ್ಗೆ ಏನೇ ಮಾಹಿತಿ ಬಂತಂದ್ರೂ ನಾನು ನನ್ನ ಚಾನಲಲ್ಲಿ ನಿಮ್ಗೆ ಅಪ್ಡೇಟ್ನ ಕೊಟ್ಟಿರ್ತೀನಿ. ಅದಾಗಿ ನಂತರ ಸೊ ಈ KPCL ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಕೆಲವರಿಗೆ ಡೌಟ್ ಇತ್ತು, 1 ಪೇಪರಾ 2 ಪೇಪರ್ ಅಂತೇಳಿ. ಪೇಪರ್ 1 ಪೇಪರ್ 2 ಅಂತ ಕನ್ಸಿಡರ್ ಮಾಡಿ ಪ್ರಿಪೇರ್ ಆಗಿ. ಏನಕ್ಕಂದರೆ ನನಗೆ ಬಂದಿರೋಂಥ ಮಾಹಿತಿ ಪ್ರಕಾರ 2 ಪೇಪರ್ನ ಮಾಡಬೇಕಂತ ಇದ್ದಾರೆ. ಬಟ್ ಆದ್ರೂ ಪ್ರಿಪೇರ್ ಆಗಿರಿ, ಬಂದೇ ಬರುತ್ತೆ ಅನ್ನೋದಲ್ಲ, ಬರದೇ ಹೋಗಲಿ, ನೀವು ಬ್ಯಾಕಪ್ಗೆ ಪ್ರಿಪೇರ್ ಮಾಡಿ ಇಟ್ಕೊಂಡಿರಿ. ಪ್ರಿಪೇರ್ಡ್ ಆಗಿರಿ. ಪ್ರಿಪೇರ್ಡ್ನೆಸ್ ಇತ್ತು ಅಂದರೆ ನೀವು ನಾಳೆ ಎಕ್ಸಾಮ್ ಪ್ಯಾಟರ್ನ್ ಏನೇ ಬರಲಿ ನೀವು ಫೇಸ್ ಮಾಡ್ತೀರಾ. ಅದಾಗಿ ನಂತರ ಈ 1:2 ಲಿಸ್ಟ್ ಅಂತ ಏನು ಬಿಡ್ತಾರೆ, ಬರೀ JE ಒಂದೇ ಬರೋಲ್ಲ, ನಿಮಗೆ JEನೂ ಆಗಿರ್ಬೋದು, AEನೂ ವೇಕೆನ್ಸಿ ಖಾಲಿ ಆಗ್ಬೋದು, ಅಥವಾ ಕೆಮಿಕ್ಸ್ ಟು ಕೆಮಿಕಲ್ ಸೂಪರ್ವೈಸರ್ಸಲ್ಲಿ ಚೇಂಜ್ ಆಗಿದ್ದು ಏನು ವೇಕೆಟ್ ಆಗ್ಬೋದು. ಸೊ ಎಲ್ಲ ಬ್ರಾಂಚಸ್ EC, ಮೆಕ್ಯಾನಿಕಲ್, ಟ್ರಿಪಲ್ E ಹಾಗೂ ಸಿವಿಲ್ ಯಾವುದೇ ಬ್ರಾಂಚಿಂದಾದರೂ ವೇಕೆನ್ಸೀಸ್ ಖಾಲಿ ಆಗ್ಬೋದು. ಸೊ ಓವರಾಲ್ ಆಗಿ ನನ್ನ ಕೇಳಿದ್ರೆ JE
ಎಲ್ಲ ಬ್ರಾಂಚ್ ಯಾವುದೇ ಬ್ರಾಂಚ್ ತೊಗೊಳ್ಳಿ ಮಿನಿಮಮ್ 5 to 8 ಅಂತೂ ಇದ್ದೇ ಇರುತ್ತೆ. ಮ್ಯಾಕ್ಸಿಮಮ್ 20ವರೆಗೂ ವೆಕೇಟ್ ಆಗ್ಬೋದು. ಮ್ಯಾಕ್ಸಿಮಮ್ ಇಲ್ಲಿ ಟ್ರಿಪಲ್ ಇ ಡಿಪಾರ್ಟ್ಮೆಂಟಲ್ಲಿ ಭಾಳ ವೆಕೇಟ್ ಆಗೋ ಚಾನ್ಸಸ್ ಇದೆ. ಮೆಕ್ಯಾನಿಕಲಲ್ಲಿ ವೆಕೇಟ್ ಆಗೋ ಚಾನ್ಸಸ್ ಇದೆ. ಸಿವಿಲಲ್ಲಿ ಒಂದು 5 ರಿಂದ 8 ವೇಕೆನ್ಸೀಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲಲ್ಲೂ ಅಷ್ಟೇ ನೀವು 1-2 ಅಥವಾ 3 ವೆಕೇಟ್ ಆಗೋ ಸಾಧ್ಯತೆಗಳಿದ್ದಾವೆ. ಅದೇ ರೀತಿಯಲ್ಲಿ ಸಿವಿಲು ಮತ್ತು ಟ್ರಿಪ್ಲಿಯಲ್ಲಿ ಏನಲ್ಲಿ ಬಿಡೋ ಸಾಧ್ಯತೆಗಳಿಲ್ಲ. ಬಟ್ ಆದರೂ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು 5 to 8 ಮೆಂಬರ್ಸ್ ಬಿಡ್ಬೋದು ಅಂತೇಳಿ ಎನಲ್ಲಿ. ಸಿವಿಲಲ್ಲೂ 1-2 3 ಬರ್ಬೋದು. ಅದೇ ರೀತಿಯಲ್ಲಿ ಕೆಮಿಕಲ್ ಸೂಪರ್ವೈಸರ್ಸಲ್ಲಿ 1-2 ಖಾಲಿ ಆಗ್ಬೋದು. ನೋಡೋಣ ಮುಂದಿನ ದಿನಗಳಲ್ಲಿ ಅಫಿಷಿಯಲ್ ಡಾಕ್ಯುಮೆಂಟ್ 1:2 ಬಂದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಅದ್ರ ಬಗ್ಗೆ ಬಂದಾಗ ನಾನು ನಿಮ್ಗೆ ಅಪ್ಡೇಟ್ನ ಕೊಡ್ತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡೋಣ. ಏನೇ ಡೌಟ್ ಇತ್ತಂದರೂ ನಾನು ಹೇಳಿದ್ದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಹಾಗೂ ಈ ವಿಡಿಯೋನಲ್ಲಿ ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು ಅಂದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಇಷ್ಟನ್ನ ಹೇಳ್ತಾ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.